ಸಾರ್ವಜನಿಕರಿಗೆ ಅಥವಾ ಅಧಿಕಾರಿಗಳಿಗೆ ಬೆದರಿಸುವಂತ ದೊಡ್ಡ ಎರಡು ಬೋರ್ಡ್ಗಳನ್ನ ಇಲ್ಲಿ ಅದನ್ನ ನಿಲ್ಸಿದ್ರು. ನಿನ್ನೆ ದಿವಸ ಬೆಳಿಗ್ಗೆ ಮೊನ್ನೆ ಅಂದ್ರೆ ಶಿವರಾತ್ರಿ ಇನ್ನೊಂದು ದಿವಸ ಅಂದ್ರೆ ಶನಿವಾರ ಜಿಲ್ಲಾಡಳಿತ ಬಂದು ಯಾವುದು ನೀವು ಇದನ್ನ ನಾವು ಅತಿಕ್ರಮ ಪ್ರವೇಶ ಮಾಡಿದ್ರೆ ನಿಮಗೆ ಶಿಕ್ಷೆಗೆ ಒಳಪಡಿಸ್ತೀವಿ ಎನ್ನುವಂತ ಮೊದಲನೇ ಆ ಬೋರ್ಡನ್ನ ತೆಗೆದು ಉರುಳಿಸಿರುವಂತ ಕೆಲಸವನ್ನ ವಿಡಿಯೋವನ್ನ ನಾವು ನೋಡಿದ್ವಿ. ಅಂದ್ರೆ ಯಾವುದು ಅತಿಕ್ರಮ ಪ್ರವೇಶ ಅಂತ ಎದುರಿಸೋಕೆ ಮಾಡಿದ್ರ ಆ ಜಾಗದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಅಧಿಕಾರಿಗಳಿಗೆ ನೀವು ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ಟರೆ ಕಾನೂನನ್ನು ನೀವು ಮಾಡ್ಕೊಂಡು ಹೋಗಿ ನಾವೇನು ಅಡ್ಡ ಬರೋದಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಏನು ಬೇಕಾದರೂ 24 ಗಂಟೆ ಕಾಲದಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿ ನಾವು ಇಟ್ಕೋಬೋದು. 15 ದಿವಸದಿಂದ ಕೊಟ್ಟಂಥ ಕಂಪ್ಲೇಂಟ್ಗೆ 15 ದಿವಸದಿಂದ ನಾವು ಕೊಟ್ಟಂಥ ಎಚ್ಚರಿಕೆಗೆ ಮಣಿಯದ ಸರ್ಕಾರ ಜಿಲ್ಲಾಡಳಿತ ಇವತ್ತು ಯಾವಾಗ ಸಾರ್ವಜನಿಕರ ಆಕ್ರೋಶಕ್ಕೆ ಬಂತು 48 ಗಂಟೆ ಕಾಲ ಅಂತ ಏನು ಕೊಟ್ಟಿದ್ವಿ, ಇದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಸುದ್ದಿಯಾಗಿದ್ದರ ಕಾರಣಕ್ಕೆ ನೀವೆಲ್ಲರೂ ಕೊಟ್ಟ ಮಾಧ್ಯಮದ ಪ್ರಚಾರದ ಕಾರಣಕ್ಕೆ ಇವತ್ತು ಇಲಾಖೆ ಮತ್ತು ಜಿಲ್ಲಾಡಳಿತ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಮೈಸೂರಿನಲ್ಲಿ ಕೆರೆ ಸಂರಕ್ಷಣೆಯ ಈ ಭಾಗ ಏನಿದೆ ಇದರ ಕಾಂಪೌಂಡನ್ನು ತೆಗೆದಿದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಅಧಿಕಾರಿಗಳಿಗೆ ಅವರೇ ಕೆಲಸ ಮಾಡುವಂಗೆ ನೀವು ಫ್ರೀ ಹ್ಯಾಂಡನ್ನು ಕೊಡಿ, ಅವ್ರಿಗೆ ಸ್ವಲ್ಪ ಫ್ರೀ ಬಿಡಿ. ಅವ್ರು ಮಾಡ್ತಾರೆ, ಅವರು ತಪ್ಪು ಮಾಡಿದಾಗ ಮಾತ್ರ ನಾವು ಅವರ ಮೇಲೆ ನಾವು ದಾಳಿ ಮಾಡಬೇಕೇ ವಿನಃ ನಾವೇ ತಪ್ಪು ಮಾಡೋಕ್ಕೆ ಅವ್ರಿಗೆ ತಪ್ಪು ಮಾಡಿದರೆ ಕಣ್ಣು ಮುಚ್ಕೊಂಡು ಕೂತ್ಕೋ ನೀನು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ದರ ಕಾರಣಕ್ಕೆ ನನಗನ್ಸುತ್ತೆ ಇವತ್ತಿನವರೆಗೆ ಅದು 15-20 ದಿವಸ ಕಾಂಪೌಂಡು ಇಲ್ಲಿ ಇದ್ದಿದ್ದನ್ನು ಗಮನಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇದೊಂದು ಸ್ಯಾಂಪಲ್ ಇದು ನಮ್ಮ ಕಣ್ಣಿಗೆ ಬಿದ್ದಿರೋದು. ಆ ರೀತಿಯಲ್ಲಿ ಮೊನ್ನೆ ನಂಜನಗೂಡಿನ ರಸ್ತೆಯಲ್ಲಿರುವಂಥ ಗಣಪತಿ ಆಶ್ರಮದ ಹತ್ರ JSSನ ಕಾಲೇಜ್ ಹತ್ರ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ಜಾಗವನ್ನು ತೆರವುಗೊಳಿಸಿದ್ದೀರಿ. ತೆರವುಗೊಳಿಸಿದಷ್ಟೇ ಕೆಲಸನ ನಿಮ್ದು. ಹಂಗಾದ್ರೆ ಅತಿಕ್ರಮ ಮಾಡಿದವ್ರಿಗೆ ಏನು ಶಿಕ್ಷೆ? ಹಂಗಾದ್ರೆ ಅಲ್ಲಿ ಯಾವನು ಅತಿಕ್ರಮ ಮಾಡಿದ್ದ, ಅಲ್ಲಿ ಯಾವನು ಸೈಕಲ್ ಸ್ಟ್ಯಾಂಡು ಸ್ಕೂಟರ್ ಸ್ಟ್ಯಾಂಡ್ ಇಟ್ಕೊಂಡಿದ್ದ, ಅವನ ಮೇಲೆ ಏನಾದ್ರು ಕ್ರಿಮಿನಲ್ ಕೇಸನ್ನು ದಾಖಲಿಸಿದ್ದೀರಾ, ಅವನನ್ನು ಒಳಗಾಕಿದ್ದೀರಾ? ಈ ಜಾಗದಲ್ಲೂ ಇದನ್ನು ಯಾವನ ಕಾಂಪೌಂಡ್ ಹಾಕ್ಕೊಂಡಿದ್ನಲ್ಲ ಉರುಳಿಸಿದಷ್ಟೇ ನಿಮ್ಮ ಕೆಲಸನ. ಹಂಗಾರೆ ಅದೇ ವೀರಾವೇಶನ? ನೀವು ಈ ಕೆಲಸವನ್ನು ಮಾಡಿದ್ದೀರಿ. ಆದರೆ ಯಾರು ಅತಿಕ್ರಮ ಪ್ರವೇಶವನ್ನು ಮಾಡಿದ್ರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಬಂಧಿಸಿ ಒಳಗಾಕಬೇಕು ಅಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೋತೀನಿ.